ಅಪಾರ್ಟ್ಮೆಂಟ್ ಒಂದರಲ್ಲಿ ದೇಗುಲ ನಿರ್ಮಾಣ ಮಾಡೋದಕ್ಕೆ ಒಂದು ಪುಟ್ಟ ದೇವಸ್ಥಾನ, ಗಣಪತಿ ದೇವಸ್ಥಾನದ ರೀತಿ ಮಾಡಿದ್ದಾರೆ. ರಾತ್ರಿ ಆದ್ರೆ ಈ ದೇವಸ್ಥಾನ ಧ್ವಂಸ ಮಾಡ್ತಾರೆ ಅನ್ನೋ ಆತಂಕ ಶುರುವಾಗಿದೆ. ಎಂಥ ಕರ್ಮ ನೋಡಿ, ಈ ನಮ್ಮ ಹಿಂದೂಗಳ ನೆಲದಲ್ಲೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಪುಟ್ಟ ಗಣೇಶನ ದೇವಸ್ಥಾನ, ಒಂದು ಪುಟ್ಟ ದೇಗುಲ ನಿರ್ಮಾಣ ಮಾಡಕ್ಕೆ ನಮ್ಗೆ ಕಂಟಕ. ಗಣೇಶನ ರಕ್ಷಣೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕಾವಲಿದ್ದಾರೆ. ಶಿಫ್ಟ್ ಆಧಾರದಲ್ಲಿ 24 ಗಂಟೆಯೂ ಕೂಡ ಆ ಒಂದು ಪುಟ್ಟ ಗುಡಿಯನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಾವಲಿಗೆ ನಿಲ್ಲಬೇಕಾಗಿದೆ. ಕೆಲವು ಅಪಾರ್ಟ್ಮೆಂಟ್ ನಿವಾಸಿಗಳು ಸುತ್ತಿಗೆ ತಂದು ಇದೆಲ್ಲ ಒಡೆದಾಕ್ತೀವಿ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ಅಭಿಪ್ರಾಯ ಕೇಳಿ ದೇವಸ್ಥಾನ ನಿರ್ಮಾಣ ಮಾಡಬೇಕು, ಪೂಜೆ ಮಾಡೋದಕ್ಕೂ ಬಿಡದೆ ಹಾಗಂತ ಹೇಳಿ ಕೆಲವು ನಿವಾಸಿಗಳು ಕಿರಿಕ್ ತೆಗೆದಿದ್ದಾರೆ ಅಂತ ಹೇಳಲಾಗಿದೆ. ಬೇಗೂರಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ದೇವರಿಗೆ ಅಪಮಾನ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಗಣೇಶನಿಗೆ ಅಪಮಾನ ಆಗಿತ್ತು. ಅಪಮಾನ ಆದ ಬಳಿಕ ಕೋರ್ಟ್ನಲ್ಲಿ ವಿವಾದ ಇರುತ್ತೆ, ಕೋರ್ಟ್ನಲ್ಲಿ ಅನುಮತಿ ಸಿಗುತ್ತೆ, ಪೂಜಾ ಪಾಠಗಳು ಇಲ್ಲಿ ಆಗುತ್ತೆ. ಆ ಬಳಿಕ ಸ್ಟೇನ ಕೂಡ ತರ್ತಾರೆ. ಈ ಕಿರಿಕ್ ನಡೆಯುತ್ತೆ, ಅಂದ್ರೆ ಚಪ್ಪಲಿ ಧರಿಸಿ ಇದೆಲ್ಲ ಆದ ನಂತರದಲ್ಲಿ ದೇವಸ್ಥಾನವನ್ನ ಧ್ವಂಸ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಚಪ್ಪಲಿ ಧರಿಸಿ ಅವಮಾನ ಮಾಡ್ತಾರೆ. ವಾಟ್ಸ್ಆಪ್ ನಲ್ಲೂ ಕೂಡ ಅಶ್ಲೀಲ ಮೆಸೇಜ್ಗಳನ್ನ ಹಿಂದೂ ಧರ್ಮಕ್ಕೆ ಸೇರಿದಂತಹ ದೇವರುಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಿರುವಂತಹ ಘಟನೆ ಕೂಡ ಆಗುತ್ತೆ. ಈ ಮಧ್ಯದಲ್ಲಿ ಇಲ್ಲಿರುವಂತಹ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಕನ್ನಡ ಪರ ಸಂಘಟನೆಗಳನ್ನ ಹುರಿದುಂಬಿಸಿ ಅವರಿಗೆ ಪ್ರಚೋದನೆಯನ್ನ ನೀಡಿ ಇಲ್ಲಿ ಅಂದ್ರೆ ಈ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಹಿಂದಿ ಯವರು ಬಂದು ಅಂದ್ರೆ ಉತ್ತರ ಭಾರತೀಯರು ಬಂದು ಇಲ್ಲಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ತಪ್ಪು ಪ್ರಚಾರವನ್ನ ಮಾಡಿ, ಜೊತೆಗೆ ದೇವಸ್ಥಾನಕ್ಕೆ ಕೇವಲ ಹಿಂದಿನಲ್ಲಿ ಬೋರ್ಡ್ ಇದೆ ಅನ್ನುವಂಥದ್ದನ್ನ ಹೇಳಿ ಕಿರಿಕ್ನ ಶುರು ಮಾಡಿರ್ತಾರಂತೆ. ಅಂದ್ರೆ ಕನ್ನಡ ಪರ ಸಂಘಟನೆಯನ್ನೇ ದಾರಿ ತಪ್ಪಿಸುವಂತ ಕೆಲಸವನ್ನ ಇಲ್ಲಿರುವಂತಹ 10% ಜನ ಅಂದ್ರೆ ಈ ದೇವಸ್ಥಾನದ ವಿರೋಧ ಮಾಡ್ತಿದ್ದಂತಹ 10% ಜನ ಆ ರೀತಿಯಾದಂತಹ ಕೃತ್ಯ ಮಾಡಿರುವಂತದ್ದು. ಬಳಿಕ ಕನ್ನಡ ಪರ ಸಂಘಟನೆಯವರು ಯಾವಾಗ ಇಲ್ಲಿ ಬಂದು ವಾಸ್ತವನ ಅರ್ಥಕೊಳ್ತಾರೋ ಆಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಬೋರ್ಡ್ ವಿಚಾರಕ್ಕೆ ಯಾವುದೂ ಗಲಾಟೆ ಆಗಿಲ್ಲ, ಬೋರ್ಡ್ ವಿಚಾರಕ್ಕೆ ಇಲ್ಲಿ ಯಾರು ಕೂಡ ಕನ್ನಡಕ್ಕೆ ಅವಮಾನ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಬಳಿಕ ಇಲ್ಲಿ ಕನ್ನಡದ ಹೆಸರನ್ನು ಕೂಡ ಇವರು ಹಾಕಿರುವಂತದನ್ನ ನೋಡಿ ಕನ್ನಡ ಪರ ಸಂಘಟನೆಯವರು ಕೂಡ ಇಲ್ಲಿಯ ವಾಸ್ತವತೆಯನ್ನು ಅರಿತು ಇಲ್ಲಿಂದ ಹೊರಗಡೆ ಹೋಗಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಸಂಘಟನೆಗಳನ್ನ ಪ್ರಚೋದನಾತ್ಮಕವಾಗಿ ಕಳಿಸಿ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಅಡ್ಡಿ ಮಾಡುವಂತ ಕೆಲಸವನ್ನ, ಜೊತೆಗೆ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪಪ್ರಚಾರವನ್ನ ಕೂಡ ಇಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನ 10% ಜನ ಮಾಡಿರ್ತಾರೆ. ಆ ಬಗ್ಗೆ ಕೂಡ ಹಿಂದೂ ಪರ ಹೋರಾಟಗಾರರಾಗಿರುವಂತಹ ಗೋವರ್ಧನ್ ಅವ್ರನ್ನ ಮಾತಾಡ್ಸೋಣ, ಅವ್ರನ್ನು ಕೂಡ ಕೇಳೋಣ. ಸರ್, ಇಲ್ಲಿರುವಂತಹ ಸಂಘಟನೆಗಳನ್ನ ಪ್ರಚೋದನೆ ಮಾಡಿ ಇಲ್ಲಿ ಕನ್ನಡ ಪದ ಬಳಕೆ ಆಗ್ತಿಲ್ಲ, ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬೋರ್ಡ್ ನಲ್ಲಿ ಕನ್ನಡ ಬಳಸಿಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳಿ ಜಗಳಕ್ಕೆ ಮುಂದೆ ಮಾಡಿದ್ರಂತೆ, ಪ್ರಚೋದನೆ ಮಾಡಿದ್ರಂತೆ. ಆ ಬಗ್ಗೆ ಏನ್ ಹೇಳ್ತೀವಿ? ಖಂಡಿತವಾಗ್ಲೂ ಇದು ವ್ಯವಸ್ಥಿತವಾಗಿ ಹಿಂದೂ ವಿರೋಧಿಗಳು ಯೋಜನೆಯನ್ನ ಮಾಡಿರತಕ್ಕಂಥದ್ದು. ಯಾವಾಗ ಅವರು ನೇರವಾಗಿ ಹಿಂದೂಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಆಗ ಇದರಲ್ಲಿ ಭಾಷಾ ವಿವಾದವನ್ನ ಬೆರೆಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ಆತನೇ ಒಬ್ಬ ಮೂಲತಃ ಕೇರಳದವನು, ಆತನೇ ಒಬ್ಬ ಮಲಯಾಳಿ ಭಾಷಿಕ. ಆತ ಕೆಲವು ಕನ್ನಡ ಸಂಘಟನೆಗಳನ್ನ ಸಂಪರ್ಕ ಮಾಡ್ತಾರೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಕನ್ನಡಿಗರನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಪ್ಪು ಮಾಹಿತಿಯನ್ನ ನಮ್ಮ ಕನ್ನಡ ಸಂಘಟನೆಗಳ ಸಹೋದರರಿಗೆ ತಿಳಿಸಿ ಅವರನ್ನ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ವಿರುದ್ಧವಾಗಿ ಎತ್ತುಕಟ್ಟತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕ ಬೇಗೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ದೇಗುಲ ನಿರ್ಮಾಣ ಮಾಡೋದಕ್ಕೆ ಒಂದು ಪುಟ್ಟ ದೇವಸ್ಥಾನ, ಗಣಪತಿ ದೇವಸ್ಥಾನದ ರೀತಿ ಮಾಡಿದ್ದಾರೆ. ರಾತ್ರಿ ಆದ್ರೆ ಈ ದೇವಸ್ಥಾನ ಧ್ವಂಸ ಮಾಡ್ತಾರೆ ಅನ್ನೋ ಆತಂಕ ಶುರುವಾಗಿದೆ. ಎಂಥ ಕರ್ಮ ನೋಡಿ, ಈ ನಮ್ಮ ಹಿಂದೂಗಳ ನೆಲದಲ್ಲೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಪುಟ್ಟ ಗಣೇಶನ ದೇವಸ್ಥಾನ, ಒಂದು ಪುಟ್ಟ ದೇಗುಲ ನಿರ್ಮಾಣ ಮಾಡಕ್ಕೆ ನಮ್ಗೆ ಕಂಟಕ. ಗಣೇಶನ ರಕ್ಷಣೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕಾವಲಿದ್ದಾರೆ. ಶಿಫ್ಟ್ ಆಧಾರದಲ್ಲಿ 24 ಗಂಟೆಯೂ ಕೂಡ ಆ ಒಂದು ಪುಟ್ಟ ಗುಡಿಯನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಾವಲಿಗೆ ನಿಲ್ಲಬೇಕಾಗಿದೆ. ಕೆಲವು ಅಪಾರ್ಟ್ಮೆಂಟ್ ನಿವಾಸಿಗಳು ಸುತ್ತಿಗೆ ತಂದು ಇದೆಲ್ಲ ಒಡೆದಾಕ್ತೀವಿ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ಅಭಿಪ್ರಾಯ ಕೇಳಿ ದೇವಸ್ಥಾನ ನಿರ್ಮಾಣ ಮಾಡಬೇಕು, ಪೂಜೆ ಮಾಡೋದಕ್ಕೂ ಬಿಡದೆ ಹಾಗಂತ ಹೇಳಿ ಕೆಲವು ನಿವಾಸಿಗಳು ಕಿರಿಕ್ ತೆಗೆದಿದ್ದಾರೆ ಅಂತ ಹೇಳಲಾಗಿದೆ. ಬೇಗೂರಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ದೇವರಿಗೆ ಅಪಮಾನ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಗಣೇಶನಿಗೆ ಅಪಮಾನ ಆಗಿತ್ತು. ಅಪಮಾನ ಆದ ಬಳಿಕ ಕೋರ್ಟ್ನಲ್ಲಿ ವಿವಾದ ಇರುತ್ತೆ, ಕೋರ್ಟ್ನಲ್ಲಿ ಅನುಮತಿ ಸಿಗುತ್ತೆ, ಪೂಜಾ ಪಾಠಗಳು ಇಲ್ಲಿ ಆಗುತ್ತೆ. ಆ ಬಳಿಕ ಸ್ಟೇನ ಕೂಡ ತರ್ತಾರೆ. ಈ ಕಿರಿಕ್ ನಡೆಯುತ್ತೆ, ಅಂದ್ರೆ ಚಪ್ಪಲಿ ಧರಿಸಿ ಇದೆಲ್ಲ ಆದ ನಂತರದಲ್ಲಿ ದೇವಸ್ಥಾನವನ್ನ ಧ್ವಂಸ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಚಪ್ಪಲಿ ಧರಿಸಿ ಅವಮಾನ ಮಾಡ್ತಾರೆ. ವಾಟ್ಸ್ಆಪ್ ನಲ್ಲೂ ಕೂಡ ಅಶ್ಲೀಲ ಮೆಸೇಜ್ಗಳನ್ನ ಹಿಂದೂ ಧರ್ಮಕ್ಕೆ ಸೇರಿದಂತಹ ದೇವರುಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಿರುವಂತಹ ಘಟನೆ ಕೂಡ ಆಗುತ್ತೆ. ಈ ಮಧ್ಯದಲ್ಲಿ ಇಲ್ಲಿರುವಂತಹ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಕನ್ನಡ ಪರ ಸಂಘಟನೆಗಳನ್ನ ಹುರಿದುಂಬಿಸಿ ಅವರಿಗೆ ಪ್ರಚೋದನೆಯನ್ನ ನೀಡಿ ಇಲ್ಲಿ ಅಂದ್ರೆ ಈ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಹಿಂದಿ
ಯವರು ಬಂದು ಅಂದ್ರೆ ಉತ್ತರ ಭಾರತೀಯರು ಬಂದು ಇಲ್ಲಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ತಪ್ಪು ಪ್ರಚಾರವನ್ನ ಮಾಡಿ, ಜೊತೆಗೆ ದೇವಸ್ಥಾನಕ್ಕೆ ಕೇವಲ ಹಿಂದಿನಲ್ಲಿ ಬೋರ್ಡ್ ಇದೆ ಅನ್ನುವಂಥದ್ದನ್ನ ಹೇಳಿ ಕಿರಿಕನ್ನ ಶುರು ಮಾಡಿರ್ತಾರಂತೆ. ಅಂದ್ರೆ ಕನ್ನಡ ಪರ ಸಂಘಟನೆಯನ್ನೇ ದಾರಿ ತಪ್ಪಿಸುವಂತ ಕೆಲಸವನ್ನ ಇಲ್ಲಿರುವಂತಹ 10% ಜನ, ಅಂದ್ರೆ ಈ ದೇವಸ್ಥಾನದ ವಿರೋಧ ಮಾಡ್ತಿದ್ದಂತಹ 10% ಜನ ಆ ರೀತಿಯಾದಂತಹ ಕೃತ್ಯ ಮಾಡಿರುವಂತದ್ದು. ಬಳಿಕ ಕನ್ನಡ ಪರ ಸಂಘಟನೆಯವರು ಯಾವಾಗ ಇಲ್ಲಿ ಬಂದು ವಾಸ್ತವನ ಅರ್ಥಕೊಳ್ತಾರೋ ಆಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಬೋರ್ಡ್ ವಿಚಾರಕ್ಕೆ ಯಾವುದು ಗಲಾಟೆ ಆಗಿಲ್ಲ, ಬೋರ್ಡ್ ವಿಚಾರಕ್ಕೆ ಇಲ್ಲಿ ಯಾರು ಕೂಡ ಕನ್ನಡಕ್ಕೆ ಅವಮಾನ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಬಳಿಕ ಇಲ್ಲಿ ಕನ್ನಡದ ಹೆಸರನ್ನು ಕೂಡ ಇವರು ಹಾಕಿರುವಂತದನ್ನ ನೋಡಿ ಕನ್ನಡ ಪರ ಸಂಘಟನೆಯವರು ಕೂಡ ಇಲ್ಲಿಯ ವಾಸ್ತವತೆಯನ್ನು ಅರಿತು ಇಲ್ಲಿಂದ ಹೊರಗಡೆ ಹೋಗಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಸಂಘಟನೆಗಳನ್ನ ಪ್ರಚೋದನಾತ್ಮಕವಾಗಿ ಕಳಿಸಿ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಅಡ್ಡಿ ಮಾಡುವಂತ ಕೆಲಸವನ್ನ, ಜೊತೆಗೆ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪಪ್ರಚಾರವನ್ನ ಕೂಡ ಇಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನ 10% ಜನ ಮಾಡಿರ್ತಾರೆ. ಆ ಬಗ್ಗೆ ಕೂಡ ಹಿಂದೂ ಪರ ಹೋರಾಟಗಾರರಾಗಿರುವಂತಹ ಗೋವರ್ಧನ್ ಅವ್ರನ್ನ ಮಾತಾಡ್ಸೋಣ, ಅವ್ರನ್ನು ಕೂಡ ಕೇಳೋಣ. ಸರ್, ಇಲ್ಲಿರುವಂತಹ ಸಂಘಟನೆಗಳನ್ನ ಪ್ರಚೋದನೆ ಮಾಡಿ ಇಲ್ಲಿ ಕನ್ನಡ ಪದ ಬಳಕೆ ಆಗ್ತಿಲ್ಲ, ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬೋರ್ಡ್ ನಲ್ಲಿ ಕನ್ನಡ ಬಳಸಿಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳಿ ಜಗಳಕ್ಕೆ ಮುಂದೆ ಮಾಡಿದ್ರಂತೆ, ಪ್ರಚೋದನೆ ಮಾಡಿದ್ರಂತೆ. ಆ ಬಗ್ಗೆ ಏನ್ ಹೇಳ್ತೀವಿ? ಖಂಡಿತವಾಗ್ಲೂ ಇದು ವ್ಯವಸ್ಥಿತವಾಗಿ ಹಿಂದೂ ವಿರೋಧಿಗಳು ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಯಾವಾಗ ಅವರು ನೇರವಾಗಿ ಹಿಂದೂಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಆಗ ಇದರಲ್ಲಿ ಭಾಷಾ ವಿವಾದವನ್ನ ಬೆರೆಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು. ಆತನೇ ಒಬ್ಬ ಮೂಲತಃ ಕೇರಳದವನು, ಆತನೇ ಒಬ್ಬ ಮಲಯಾಳಿ ಭಾಷಿಕ. ಆತ ಕೆಲವು ಕನ್ನಡ ಸಂಘಟನೆಗಳನ್ನ ಸಂಪರ್ಕ ಮಾಡ್ತಾರೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಕನ್ನಡಿಗರನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಪ್ಪು ಮಾಹಿತಿಯನ್ನ ನಮ್ಮ ಕನ್ನಡ ಸಂಘಟನೆಗಳ ಸಹೋದರರಿಗೆ ತಿಳಿಸಿ ಅವರನ್ನ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ವಿರುದ್ಧವಾಗಿ ಎತ್ತುಕಟ್ಟತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕ ಬೇಗೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ದೇಗುಲ ನಿರ್ಮಾಣ ಮಾಡೋದಕ್ಕೆ ಒಂದು ಪುಟ್ಟ ದೇವಸ್ಥಾನ, ಗಣಪತಿ ದೇವಸ್ಥಾನದ ರೀತಿ ಮಾಡಿದ್ದಾರೆ. ರಾತ್ರಿ ಆದ್ರೆ ಈ ದೇವಸ್ಥಾನ ಧ್ವಂಸ ಮಾಡ್ತಾರೆ ಅನ್ನೋ ಆತಂಕ ಶುರುವಾಗಿದೆ. ಎಂಥ ಕರ್ಮ ನೋಡಿ, ಈ ನಮ್ಮ ಹಿಂದೂಗಳ ನೆಲದಲ್ಲೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಪುಟ್ಟ ಗಣೇಶನ ದೇವಸ್ಥಾನ, ಒಂದು ಪುಟ್ಟ ದೇಗುಲ ನಿರ್ಮಾಣ ಮಾಡಕ್ಕೆ ನಮ್ಗೆ ಕಂಟಕ. ಗಣೇಶನ ರಕ್ಷಣೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕಾವಲಿದ್ದಾರೆ. ಶಿಫ್ಟ್ ಆಧಾರದಲ್ಲಿ 24 ಗಂಟೆಯೂ ಕೂಡ ಆ ಒಂದು ಪುಟ್ಟ ಗುಡಿಯನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕಾವಲಿಗೆ ನಿಲ್ಲಬೇಕಾಗಿದೆ. ಕೆಲವು ಅಪಾರ್ಟ್ಮೆಂಟ್ ನಿವಾಸಿಗಳು ಸುತ್ತಿಗೆ ತಂದು ಇದೆಲ್ಲ ಒಡೆದಾಕ್ತೀವಿ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ಅಭಿಪ್ರಾಯ ಕೇಳಿ ದೇವಸ್ಥಾನ ನಿರ್ಮಾಣ ಮಾಡಬೇಕು, ಪೂಜೆ ಮಾಡೋದಕ್ಕೂ ಬಿಡದೆ ಹಾಗಂತ ಹೇಳಿ ಕೆಲವು ನಿವಾಸಿಗಳು ಕಿರಿಕ್ ತೆಗೆದಿದ್ದಾರೆ ಅಂತ ಹೇಳಲಾಗಿದೆ. ಬೇಗೂರಿನ ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ದೇವರಿಗೆ ಅಪಮಾನ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಗಣೇಶನಿಗೆ ಅಪಮಾನ ಆಗಿತ್ತು. ಅಪಮಾನ ಆದ ಬಳಿಕ ಕೋರ್ಟ್ನಲ್ಲಿ ವಿವಾದ ಇರುತ್ತೆ, ಕೋರ್ಟ್ನಲ್ಲಿ ಅನುಮತಿ ಸಿಗುತ್ತೆ, ಪೂಜಾ ಪಾಠಗಳು ಇಲ್ಲಿ ಆಗುತ್ತೆ. ಆ ಬಳಿಕ ಸ್ಟೇನ ಕೂಡ ತರ್ತಾರೆ. ಈ ಕಿರಿಕ ನಡೆಯುತ್ತೆ. ಅಂದ್ರೆ ಚಪ್ಪಲಿ ಧರಿಸಿ ಇದೆಲ್ಲ ಆದ ನಂತರದಲ್ಲಿ ದೇವಸ್ಥಾನವನ್ನ ಧ್ವಂಸ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಚಪ್ಪಲಿ ಧರಿಸಿ ಅವಮಾನ ಮಾಡ್ತಾರೆ. ವಾಟ್ಸ್ಆಪ್ ನಲ್ಲೂ ಕೂಡ ಅಶ್ಲೀಲ ಮೆಸೇಜ್ಗಳನ್ನ ಹಿಂದೂ ಧರ್ಮಕ್ಕೆ ಸೇರಿದಂತಹ ದೇವರುಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಿರುವಂತಹ ಘಟನೆ ಕೂಡ ಆಗುತ್ತೆ. ಈ ಮಧ್ಯದಲ್ಲಿ ಇಲ್ಲಿರುವಂತಹ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಕನ್ನಡ ಪರ ಸಂಘಟನೆಗಳನ್ನ ಹುರಿದುಂಬಿಸಿ ಅವರಿಗೆ ಪ್ರಚೋದನೆಯನ್ನು ನೀಡಿ ಇಲ್ಲಿ ಅಂದ್ರೆ ಈ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಹಿಂದಿ ಯವರು ಬಂದು ಅಂದ್ರೆ ಉತ್ತರ ಭಾರತೀಯರು ಬಂದು ಇಲ್ಲಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ತಪ್ಪು ಪ್ರಚಾರವನ್ನ ಮಾಡಿ, ಜೊತೆಗೆ ದೇವಸ್ಥಾನಕ್ಕೆ ಕೇವಲ ಹಿಂದಿನಲ್ಲಿ ಬೋರ್ಡ್ ಇದೆ ಅನ್ನುವಂಥದ್ದನ್ನ ಹೇಳಿ ಕಿರಿಕನ್ನ ಶುರು ಮಾಡಿರ್ತಾರಂತೆ. ಅಂದ್ರೆ ಕನ್ನಡ ಪರ ಸಂಘಟನೆಯನ್ನೇ ದಾರಿ ತಪ್ಪಿಸುವಂತ ಕೆಲಸವನ್ನ ಇಲ್ಲಿರುವಂತಹ 10%